ಹಲೋ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಈಗ ಸ್ಟಾರ್ಟ್ ಮಾಡೋಣ. ಎಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತೊಂದು ಹೇರ್ ಆಯಿಲ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನಾನು ಯೂಸ್ ಮಾಡಿದ ಮೇಲೆ ಅದನ್ನು ನಿಮ್ಮ ಜೊತೆ ಈಗ ಶೇರ್ ಮಾಡ್ಕೊತಿದ್ದೀನಿ. ಹೇರ್ ತುಂಬ ಉದುರ್ತಾ ಇತ್ತು, ತುಂಬ ಅಂದರೆ ತುಂಬ. ಫಸ್ಟು ಚೆನ್ನಾಗಿತ್ತು, ಡೆಲಿವರಿ ನಂತರ ಹೇರ್ ತುಂಬ ಉದುರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಎಲ್ಲರಿಗೂ ಹಾಗೆ ಅಲ್ಲ, ಅದಕ್ಕೋಸ್ಕರನೇ ಆಮೇಲೆ ನಾನು ಒಂದು ಆಯಿಲ್ ಅಪ್ಲೈ ಮಾಡ್ತಾ ತುಂಬ ಕಂಟ್ರೋಲಿಗೆ ಬಂದಿದೆ. ಅದಕ್ಕೋಸ್ಕರ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮೊನ್ನೆನೇ ತೋರಿಸ್ಬೇಕು ಅಂದ್ಕೊಂಡೆ, ಆಗಿಲ್ಲ. ಬಟ್ ಇವತ್ತು ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸ್ವಲ್ಪ ಹೇಗಿದ್ದರೂ ಅವಳಿಗೂ ಸ್ವಲ್ಪ ನನಗೂ ಬೇಕಾಗಿತ್ತು, ಅದಕ್ಕೋಸ್ಕರನೇ ಮಾಡ್ತಾಯಿದ್ದೀನಿ. ಅದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ. ವಿಡಿಯೋ ಫಸ್ಟ್ ಮಾಡ್ತಿದ್ದೀವಲ್ಲ, ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈಗ ಆಯಿಲ್ನ ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ತೋರಿಸ್ತೀನಿ ಇವತ್ತು. ನೋಡಿ, ಸ್ವಲ್ಪ ಕರಿಬೇವು, ಸ್ವಲ್ಪ ತೆಂಗಿನ ಎಣ್ಣೆ, ಅದು ಪ್ಯಾರಿಶೂಟ್ ತೆಂಗಿನ ಎಣ್ಣೆ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಈರುಳ್ಳಿ, ಒಂದು ಈರುಳ್ಳಿ ಎಷ್ಟು ಕಟ್ ಮಾಡಿದ್ದು, ಸ್ವಲ್ಪ ಮೆಂತ್ಯ, ಇಷ್ಟೇ 4 ಐಟಮ್ಸಿಂದ ತುಂಬ ಚೆನ್ನಾಗಾಗುತ್ತೆ. ನೋಡ್ಬೋದು ನೀವು, ಸಿಂಪಲ್ಲಲ್ಲಿ ಮಾಡೋದೇ ಯಾವಾಗಲೂ ನಮಗೆ ಚೆನ್ನಾಗಾಗಿರೋದು. ನೋಡ್ಬೋದು ನೀವು ಇದನ್ನು. ಆಮೇಲೆ ನೋಡ್ಬೋದು ನೀವು, ಹಾಕ್ಕೊಂಡಾದಮೇಲೆ ನೋಡ್ಬೋದು, ಒಂದು ವಾರದಲ್ಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹೋಗ್ತಾಯಿತ್ತು, ಅಷ್ಟು ಕಂಟ್ರೋಲ್ ಆಗುತ್ತೆ. ಒಂದು ವಾರ ಯೂಸ್ ಮಾಡಿದರೆ ಸಾಕು, ಗೊತ್ತಾಗ್ಬಿಡುತ್ತೆ ಇದನ್ನು ಅಪ್ಲೈ ಮಾಡೋದು ಹೇಗಂತ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈಗ ಆಯಿಲ್ ಮಾಡೋದಷ್ಟೇ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೋತೀನಿ. ಅದು ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆಗಿದ ತಕ್ಷಣ ಒಂದೊಂದು ಐಟಮ್ಸ್ನ ನಾವು ಸೇರಿಸ್ಕೊಳ್ಳೋಣ. ಒಂದು ಸಲ ಯೂಸ್ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ ರಿಸಲ್ಟ್. ಒಂದು ವಾರದಲ್ಲೇ ಗೊತ್ತಾಗುತ್ತೆ. ಹಾಗೆ ಇವತ್ತು ಬೆಳಗ್ಗೆನೇ ಮಾಡ್ಕೋತಿದ್ದೀನಿ ವಿಡಿಯೋ, ಮತ್ತು ಇಲ್ಲಾಂದರೆ ಆಗಲ್ಲ ಆಮೇಲೆ ಅಂತ. ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ನಲ್ಲ, ಅದು ಹಾಕೊಂಡಿದ್ದೀನಿ. ಸ್ವಲ್ಪ ಅದು ಎಣ್ಣೆಲಿ ಕುದಿಲಿಕ್ಕೆ ಸ್ಟಾರ್ಟ್ ಆದಾಗ ಸಾಕು, ಮೆಂತ್ಯ ಇದೆಲ್ಲ ಆಮೇಲೆ ಹಾಕ್ಕೊಳ್ಳೋಣ ಅಂತ. ಫಸ್ಟ್ ಈರುಳ್ಳಿನೇ ಸ್ವಲ್ಪ ಮ್ಯಾಶ್ ಮಾಡಿ ಹಾಕ್ಕೊಂಡ್ರೂ ಪರವಾಗಿಲ್ಲ. ಸ್ವಲ್ಪ ಮೆಂತ್ಯ ಹಾಕ್ಕೊಂಡಾದ್ಮೇಲೆ ಕರಿಬೇವು ಹಾಕ್ಕೋತಿದ್ದೀನಿ. ಈಗ ಅದು ಸ್ವಲ್ಪ ಬಿಸಿ ಆದರೆ ಸಾಕು. ಇದು ಚೆನ್ನಾಗಿ ಕುದಿಬೇಕು ಮಾತ್ರ, ಒಂದು 10ರಿಂದ 15 ನಿಮಿಷಗಳ ಕಾಲ. ಅದು ಲೋ ಫ್ಲೇಮಲ್ಲೇ, ಗ್ಯಾಸ್ ಇದೆ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸಿದ್ರೆ ಅದು ಚೆನ್ನಾಗಿ ಆಯಿಲ್ ರೆಡಿ ಆಗುತ್ತೆ. ಅದರ ಅಂಶ ಎಲ್ಲ ಅದಕ್ಕೆ ಬಿಡಬೇಕು, ಆವಾಗಲೇ ಆಯಿಲ್ ಒಂಥರ ಸ್ಟ್ರಾಂಗ್ ಆಗುತ್ತೆ. ಹಾಗೆ ಒಂದು 10 ನಿಮಿಷ ಬಿಡಬೇಕು, ಅದನ್ನ ಫ್ರೈ ಮಾಡಿ. ಕುದ್ದಾದ್ಮೇಲೆ ಆಫ್ ಮಾಡಿದ ಮೇಲೂ ಒಂದು ತಣ್ಣಗಾಗಲಿಕ್ಕೆ ಒಂದು 10ರಿಂದ 15 ನಿಮಿಷ ತಣ್ಣಗಾಗಲಿಕ್ಕೂ ಬೇಕು. ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಗೆ ತಣ್ಣಗಾಗ್ಲಿಕ್ಕೆ ಬಿಡೋಣ. ಹಾಗೆ ಒಂದು 10 ನಿಮಿಷ ಬೇಕು ಅದಕ್ಕೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದಂತಲೂ ನೆಕ್ಸ್ಟ್ ತೋರಿಸ್ತೀನಿ. ಅಪ್ಲೈ ಮಾಡೋಕ್ಕಿಂತ ಮುಂಚೆನೂ ಹೇಗೆ ಮಾಡಬೇಕಂತಲೂ ತೋರಿಸ್ತೀನಿ. ಹಾಗೆ ಇವಳು ಎದ್ದು ಬಂದ್ಲೀಗ. ನಾನು ಇದು ಆಯಿಲ್ ಮಾಡ್ತಾಯಿದ್ದೆ, ವೀಡಿಯೋ ಮಾಡೋಷ್ಟರಲ್ಲಿ ಎದ್ದು ಬಂದಳು. ಇವತ್ತೇನು ಸ್ಕೂಲಿಗೆ ರಜೆ ಇದೆ ಅವನಿಗಿದೆ. ಅವನ್ನ ಈಚೆ ಮುಂದೆ ಬಾರೋ ಅಂದರೆ ಬರ್ತಾ ಇಲ್ಲ, ಹಿಂದೆನೇ ನಿಂತ್ಕೋತಿದ್ದ. ಹಾಗೆ ಅವನು ಕ್ಯಾಮ್ರಾ ನೋಡಿದ್ರೆ ಬರಲ್ಲ, ಅದಕ್ಕೆ ಅವಳನ್ನಷ್ಟೇ ನಾನು ತೋರಿಸ್ತಾ ಇರ್ತೀನಿ ನಿಮಗೆ. ಈಗ ಹಾಗೆ ಈಗ ಮಾಡಿ ಮುಂದೆ ಬಾ ಅಂತ ಬಂದ. ಸ್ವಲ್ಪ ನಾಚಿಕೆ ಆಗ್ತಿದೆ ಅವನಿಗಷ್ಟೇ. ಓಕೆ, ಬ್ರಷ್ ಮಾಡಿ ಬಾ ಅಂದೆ, ಹೋದ. ಇನ್ನೇನು ಇವಳಿಗೆ ತಿಂಡಿ ಏನು, ಇವಳು ಇನ್ನು ಸ್ಟಾರ್ಟ್ ಮಾಡ್ತಾಳೆ. ಏನು ತಿಂಡಿ ಮಾಡಿದ್ಯಾ ಎಲ್ಲ ಕೇಳಲಿಕ್ಕೆ. ಬ್ರಷ್ ಮಾಡಂದರೆ ಇಲ್ಲ, ಮಾಡಲ್ಲಂತೆ. ಸ್ಕೂಲಿಗೆ ಹೋಗ್ತೀಯ ಕೇಳಿದ್ರೆ ಇಲ್ಲ ಅಂತಾಳೆ. ರಜೆ ಇವತ್ತಂತ ಗೊತ್ತಾಗ್ಬಿಟ್ಟಿದೆ, ಅದಕ್ಕೆ ಖುಷಿಯಲ್ಲಿದ್ದಾಳೆ ಅವಳು. ಇನ್ನೇನು ಅವಳಿಗೆ ಬ್ರಷ್ ಮಾಡಿಸಿ ಇನ್ನು ತಿಂಡಿ ಎಲ್ಲ ತಿನ್ನಿಸ್ಬೇಕು. ತಿಂಡಿ ಎಲ್ಲ ರೆಡಿ ಇದೆ, ಏನಿಲ್ಲ, ಸಿಂಪಲ್ಲಾಗಿ. ಇವತ್ತು ಫ್ಯಾನ್ ಕೇಕ್ ಒಂದೇ ಮಾಡಿದ್ದೆ, ಅದನ್ನೇ ಇಟ್ಕೊಂಡಿದ್ದೀನಿ ಸಾಕಂತ. ಇನ್ನೇನು ಲಂಚ್ ಬಾಕ್ಸಿಗೆಲ್ಲ ಕೊಡೋದಿಲ್ಲಲ್ಲ ಅವಳಿಗೆ, ಟಿಫನ್ ಬಾಕ್ಸಿಗೆ. ಅದಕ್ಕೋಸ್ಕರ ಲಂಚೇನು ನಾವು ಕೊಡೋಲ್ಲ, ಸ್ನ್ಯಾಕ್ಸ್ ಕೊಟ್ಟು ಕಳಿಸ್ತೀವಿ ಅಷ್ಟೇ. ಅವನಿಗೇನು ಕೊಡಬೇಕಂತಿಲ್ಲ. ಅವನಿಗೂ ಇವತ್ತು ಮಧ್ಯಾಹ್ನ ಬರ್ತಾನೆ, ಅವನು ಮಧ್ಯಾಹ್ನ ಸ್ಕೂಲ್ ಅಷ್ಟೇ. ಹಾಗಾಗಿ ಅವನು ಹೋಗ್ತಾನೆ, ಇವಳಿಗೆ ರಜೆ ಇವತ್ತು. ಅದಕ್ಕೋಸ್ಕರ ಆಯ್ತು. ಅಷ್ಟೊತ್ತಿಗೆ ಆಯಿಲ್ ಕೂಡ ತಣ್ಣಗಾಯಿತು. ಆಯಿಲ್ ಕೂಡ ಸೋಸ್ಕೊಳ್ಳೋಣ ಇಲ್ಲಿ. ಆಯಿಲ್ ಚೆನ್ನಾಗಿ ಸೋಸ್ಕೊಬಿಟ್ಟು ಅದನ್ನು ಸ್ವಲ್ಪ ತಿಡಬೇಕು. ಈಗ ಫುಲ್ ತಣ್ಣಗಾಗಿದೆ. ತಣ್ಣಗಾಗಲಿಕ್ಕೆ ಏನಂದರೂ ಒಂದು 15 ನಿಮಿಷ ಅಂತೂ ಬೇಕದು, ಫುಲ್ ತಣ್ಣಗಾಗಲಿಕ್ಕೆ. ತಣ್ಣಗಾದಮೇಲೆ ಸೋಸ್ಕೊಂಡು ತೆಗೆದು ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ನಾವು ದಿನ ಯೂಸ್ ಮಾಡ್ಬೋದು. ದಿನ ಎಣ್ಣೆ ಹಚ್ಕೊಳ್ಳೋವಾಗ ಸ್ವಲ್ಪ ಸ್ವಲ್ಪನೂ ಯೂಸ್ ಮಾಡ್ಬೋದು. ಇಲ್ಲಾಂದರೆ ನಾವು
ತಲೆಗೆ ಸ್ನಾನ ಮಾಡಬೇಕಾದ್ರೆ ಒಂದಿನ ಫುಲ್ ಅಪ್ಲೈ ಮಾಡಬೇಕು. ಬೆಳಿಗ್ಗೆ ಅಪ್ಲೈ ಮಾಡಿದರೆ ಸಂಜೆ ಸ್ನಾನ ಮಾಡಬೇಕು, ಇಲ್ಲ ನೈಟ್ ಅಪ್ಲೈ ಮಾಡ್ಕೋಬೇಕು. ಮಾಡಿಕೊಂಡು ಬೆಳಿಗ್ಗೆ ಸ್ನಾನ ಮಾಡ್ಬೋದು, ಹೇಗೆ ಬೇಕಾ ಹಾಗೆ ಮಾಡ್ಬೋದು. ಇದರಿಂದ ತುಂಬ ಯೂಸ್ ಆಗುತ್ತೆ. ನೋಡಿ, ಒಂದು ಸಲ ಟ್ರೈ ಮಾಡಿ ನೋಡಿದ್ಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಏನಂತ. ಆದಮೇಲೆ ಅಂತ ಇದನ್ನು ನಾನು ಸ್ವಲ್ಪ ಮಾಡಿದ್ದೀನಿ. ಈಗ ಬಾಟ್ಲಲ್ಲಿ ಹಾಕಿ ಇಟ್ಕೊತೀನಿ. ಬಾಟ್ಲಲ್ಲಿ ಹಾಕಿ ಇಟ್ಕೊಂಡು ಮತ್ತೆ ನೆಕ್ಸ್ಟ್ ಡೇಗೆ ಯೂಸ್ ಮಾಡ್ಕೊತೀನಿ. ನಾನು ನೆಕ್ಸ್ಟ್ ಯಾವಾಗ ಆಯಿಲ್ ಹಚ್ಕೋತೀನಿ ಅವಾಗ. ಈಗ ಎದ್ದು ಬಂದರು ಅವಳನ್ನ ಆಚೆ ಹಲ್ಲು ಉಜ್ಜುತ್ತಿದ್ದಾರೆ. ಅಷ್ಟೊತ್ತಿಗೆ ಬೆಡ್ಡೆಲ್ಲ ಕ್ಲೀನ್ ಮಾಡೋಣ ಅಂತ ಬಂದೆ. ಇದೆಲ್ಲ ಕ್ಲೀನ್ ಮಾಡೋದು ಕೆಲಸನೇ ಇರುತ್ತಲ್ವ, ಇನ್ನು ಎದ್ದ ಮೇಲೆ ಸ್ಟಾರ್ಟ್ ಆಗಿರುತ್ತೆ ಕೆಲಸಗಳು. ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಮತ್ತೋಗಿ ಅವ್ರಿಗೆ ತಿಂಡಿ ಎಲ್ಲ ಹಾಕ್ಕೊಳ್ಬೇಕು. ಅವನು ಸ್ಕೂಲ್ ಇರೋದ್ರಿಂದ ಅವನಿಗೆ ಫಸ್ಟು ಎಲ್ಲ ಕೊಟ್ಟು ರೆಡಿ ಮಾಡಿಸಿ ಕಳಿಸ್ಬಿಟ್ಟು ಮತ್ತೆ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋದು. ಅಲ್ಲಿ ತನಕ ಇದೊಂದು ರೆಡಿ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡಿಬಿಟ್ಟು ಆಗಲೇ 8 ಗಂಟೆ ಆಗೋಯ್ತು. ನಾನು ಸ್ವಲ್ಪ ಇವತ್ತು ಬೇಗ ಎದ್ದಿದ್ದರಿಂದ ಎಲ್ಲ ಕೆಲಸ ಮುಗಿದಿದೆ. ಒಂದು ಸ್ವಲ್ಪ 4 ಗಂಟೆಗೆ ಎದ್ಕೊಂಡಿರ್ತೀನಿ ನಾನು, ಇಲ್ಲಾಂದರೆ ಎಲ್ಲ ಕೆಲಸ ಆಗೇ ಇರುತ್ತೆ. ಹಾಗಾಗಿ ಸ್ವಲ್ಪ ಎಲ್ಲ ಕೆಲಸ ಮುಗಿದಿದೆ. ಈಗ 8 ಗಂಟೆ ಆಗಿದೆ. ಅವ್ರದ್ದು ವಿಡಿಯೋ ಎಲ್ಲ ಸ್ವಲ್ಪ ಮಾಡಿಕೊಂಡು ಅದಕ್ಕೋಸ್ಕರನೇ ಆಯಿತು, ಟೈಮ್ ಆಗೇ ಬಿಡ್ತು. ಈಗ ಅವ್ನು ತಿಂಡಿ ಹಾಕ್ಕೊಟ್ಟು ಇಬ್ಬರಿಗೆ ತಿನ್ನಿಸ್ಬಿಟ್ಟು ಅವನಿಗೆ ಇನ್ನು ಕಳಿಸ್ಬೇಕು ಸ್ಕೂಲಿಗೆ. ಇಲ್ಲಿ ನೀರು ಬಿಸಿನೀರು ಕಾಸಿ ಇಟ್ಟಿದ್ದೆ, ಅದನ್ನೇ ಬಾಟ್ಲಿಗೆ ಹಾಕ್ತಿದ್ದೀನಿ. ಅವನಿಗಷ್ಟೇ ಹಾಕ್ಕೊಟ್ಟು ಶಾಲೆಗೆ ಕಳ್ಸೋಣಂತ. ಈಗೇನು ಅವನ ಗಾಡಿನೂ ಸ್ಕೂಲ್ ಗಾಡಿ ಬರಬೇಕಾದ್ರೆ ಆಗುತ್ತೆ, 9 ಗಂಟೆ ಆಗುತ್ತೆ. 9 ಗಂಟೆಗೆ ಹೋಗೋದವ. ಹಾಗಾಗಿ ಏನು ಟೆನ್ಷನ್ ಇಲ್ಲ, ಅಷ್ಟು ಬೇಗ ಏನು ಬರಲ್ಲಲ್ಲ ಗಾಡಿ ಎಲ್ಲ, ಸ್ವಲ್ಪ ಪರವಾಗಿಲ್ಲ. ಬಂದು ತೊಗೊಂಡು ಹೊರಟ. ಆಯ್ತು, ಇನ್ನು ಇವತ್ತೇನು ಮಧ್ಯಾಹ್ನ ಸ್ಕೂಲು. ಮನೆ ಅವಸ್ಥೆ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಇನ್ನು ಅವ್ನು ಕಳಿಸ್ಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅವ್ನು ಕಳಿಸ್ಬಿಟ್ಟು ಬಂದು ತಿಂಡಿ ಎಲ್ಲ ಮುಗೀತು ಇವ್ರದ್ದೆಲ್ಲ ಮುಗಿದಿದೆ. ತಿಂದುಬಿಟ್ಟು ಅವನು ಹೊರಟ. ಇನ್ನು ಅವಳದು ತಿಂಡಿ ತಿಂದುಬಿಟ್ಟು ಇಲ್ಲಿ ಆಡ್ತಾ ಇದ್ದಾಳೆ ಅವಳು. ಇರೋ ತನಕನೂ ಇನ್ನೂ ಗಲಾಟೆ ಮಾಡ್ತಾರೆ, ಹೋದ್ಮೇಲೆ ಏನು ಗಲಾಟೆ ಇಲ್ಲ, ಸೈಲೆಂಟ್ ಆಗುತ್ತೆ ಮನೆಯೆಲ್ಲ. ಅಂತೂ ಸ್ಕೂಲಿಗೆ ಹೊರಟ. ಬ್ಯಾಗ್ ಹಾಕ್ಕೊಂಡು ಬಾಯಿ ಮಾಡಿಕೊಂಡು ಮಾಡ್ತಾಯಿದ್ದಾನೆ. ವೀಡಿಯೋ ಮಾಡೋಕೆ ಅಷ್ಟೊಂದು ಬರಲ್ಲ, ಆದರೂ ಇವತ್ತು ಸ್ವಲ್ಪ ಮಾಡ್ತೀನಿ ಅಂತ ಮಾಡ್ತಿದ್ದೆ, ಸುಮ್ಮನೆ ಇದ್ದಾನೆ. ಅಂತೂ ಹೊರಟ. ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಹೋಗಿ ಈಗ ಪಾತ್ರೆ ಎಲ್ಲ ತೊಳಿಲಿಕ್ಕಿದೆಯಲ್ಲ ತೊಳಿಬೇಕು. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಬೇಕಂತ ಹೊರಟಿದ್ದೆ. ಇನ್ನು ಹೋಗಿ ಪಾತ್ರೆ ಎಲ್ಲ ತೊಳಿಬೇಕು. ಸ್ವಲ್ಪ ಪಾತ್ರೆ ಎಲ್ಲ ಫಸ್ಟು ತುಂಬ ಪಾತ್ರೆ ಬಿದ್ದಿತ್ತು, ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡಬೇಕು. ಮಧ್ಯಾಹ್ನಕ್ಕೆ ಇನ್ನು ಅಡುಗೆ ಮಾಡಬೇಕು, ಅನ್ನ ಸಾಂಬಾರೆಲ್ಲ ಮಾಡೋದಿದೆ. ಅದಕ್ಕೆ ಫಸ್ಟ್ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ತೊಳಿತಾಯಿದ್ದೀನಿ. ಪಾತ್ರೆ ತೊಳೆದಿಟ್ಬಿಟ್ಟು ಆಮೇಲೆ ಅಡುಗೆ ಎಲ್ಲ ಮಾಡಿದ್ರಾಯ್ತಂತ. ಇನ್ನು ಅವಳ ಜೊತೆ ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡಬೇಕು. ಇನ್ನು ಅವಳ ಜೊತೆ ಮಾಡಿದ್ರೆ ಅವಳು ಬಿಡೋಲ್ಲ ಕೆಲಸ ಮಾಡೋಕ್ಕೆ. ಈಗಲೇ ಕರಿತಿದ್ಲು, ನಾನು ಸ್ವಲ್ಪ ತೊಳೆದಿಟ್ಟು ಬರ್ತೀನಿ ಅಂತ ಬಂದೆ. ಇಲ್ಲಾಂದರೆ ಬಿಡೋಲ್ಲ, ಇಲ್ಲಾಂದರೆ ಫೋನ್ ಕೇಳೋದು, ಫೋನ್ ನೋಡೋಕ್ಕೆ ಕೇಳ್ತಾಳೆ. ಅದಕ್ಕೆ ಫೋನ್ ಕೊಡೋಲ್ಲ. ನಾನೇ ಸ್ವಲ್ಪ ಹೊತ್ತು ಅವಳ ಜೊತೆ ಇದ್ದರೆ ಪರವಾಗಿಲ್ಲ, ಅವಳೇನು ಅಷ್ಟೊಂದು ಹಠ ಏನು ಮಾಡಲ್ಲ. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ ಅವಳ ಜೊತೆ. ಮಾಡಿದ್ಮೇಲೆ ಆಮೇಲೆ ಸುಮ್ಮನಾಗ್ಬಿಡ್ತಾಳೆ, ಅವಳ ಪಾಡಿಗೆ ಆಡ್ತಾಳೆ. ಅಡುಗೆ ಎಲ್ಲ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬೇಗ ಪಾತ್ರೆ ಎಲ್ಲ ಫಸ್ಟ್ ತೊಳೆದಿಟ್ಬಿಟ್ಟು ಆಮೇಲೆ ತಿಂಡಿ ತಿಂದ್ಕೊಂಡು ಇನ್ನು ಅವಳ ಜೊತೆ ಆಡೋಕ್ಕೆ ಹೋದರೆ ಸರಿ ಆಗಿಬಿಡುತ್ತೆ ಟೈಮ್ ಅಂತ ಅಂದ್ಕೊಂಡ್ವಿ. ಹಾಗೆ ಫ್ರೆಂಡ್ಸ್, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನ್ನ ಚಾನೆಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಈ ಹೊಸದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಏನಾದರೂ ತಪ್ಪು ಮಿಸ್ಟೇಕ್ಗಳಿರ್ಬೋದು, ನೋಡಿಬಿಟ್ಟು ನೀವೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಹಾಗೆ ಇನ್ನು ಅಡುಗೆ ಎಲ್ಲ ಮಾಡೋದಿದೆಯಲ್ಲ ಕೆಲಸ, ಅದಕ್ಕೋಸ್ಕರ ಇನ್ನು ವೀಡಿಯೋ ಮಾಡಲಿಕ್ಕಾಗಲ್ಲ. ತುಂಬ ಸ್ವಲ್ಪ ಅವಳು ಇದ್ದಾಳೆಲ್ಲ, ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅವಳ ಜೊತೆನೇ ಟೈಮ್ ಸ್ಪೆಂಡ್ ಸರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಓಕೆ, ಬಾಯ್.